ಪ್ರಿಯಾಂಕ್ ಖರ್ಗೆ ತವರಲ್ಲಿ ಖೈದಿಗಳು ಜೈಲಿನಿಂದ ಪರಾರಿ. ಕಲಬುರಗಿ ಸೆಂಟ್ರಲ್ ಜೈಲಿನಿಂದ 3 ಖೈದಿಗಳು ಪರಾರಿಯಾಗಿದ್ದಾರೆ. ಜೈಲಿನ ಕಾಂಪೌಂಡ್ ಹಾರಿ ಎಸ್ಕೇಪ್ ಆಗಿದ್ದಾರೆ 3 ಖೈದಿಗಳು. ಕಲಬುರಗಿ ಸೆಂಟ್ರಲ್ ಜೈಲಿನಿಂದ 3 ಖೈದಿಗಳು ಪರಾರಿಯಾಗಿದ್ದಾರೆ. ಜೈಲಿನ ಕಾಂಪೌಂಡ್ ಹಾರಿ ಎಸ್ಕೇಪ್ ಆಗಿದ್ದಾರೆ 3 ಖೈದಿಗಳು. ಇದೀಗ ಖೈದಿಗಳ ಹುಡುಕಾಟಕ್ಕೆ ಮುಂದಾಗಿದ್ದಾರೆ ಜೈಲು ಸಿಬ್ಬಂದಿ. ಫರಹತ್ತಾಬಾದ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಗೃಹ ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವರ ತವರಿನಲ್ಲೇ ನಡೆದಿರುವಂತಹ ಘಟನೆ. ಕಲಬುರಗಿ ಸೆಂಟ್ರಲ್ ಜೈಲಿನಿಂದ 3 ಖೈದಿಗಳು ಪರಾರಿಯಾಗಿದ್ದಾದರೂ ಹೇಗೆ ಜೈಲಿನ ಕಾಂಪೌಂಡ್ ಹಾರಿ ಎಸ್ಕೇಪ್ ಆಗ್ತಾರೆ ಅಂತಂದ್ರೆ ಅಲ್ಲಿನ ಜೈಲು ಸಿಬ್ಬಂದಿ ಏನಾದರೂ ನಿದ್ರಾವಸ್ಥೆಯಲ್ಲಿದ್ರ? ಇದು ಸಹಜವಾಗಿ ಕಾಡುವಂತಹ ಪ್ರಶ್ನೆ. ಖೈದಿಗಳು ಎಸ್ಕೇಪ್ ಆಗ್ತಾರೆ ಅಂತಂದ್ರೆ ಕರ್ತವ್ಯ ಲೋಪ ಬಹು ಸ್ಪಷ್ಟವಾಗಿ ಕಂಡು ಬರುತ್ತೆ. ಗೃಹ ಸಚಿವರ ತವರಲ್ಲೇ ಖೈದಿಗಳು ಜೈಲಿನಿಂದ ಪರಾರಿ ಆಗ್ತಾರೆ ಕಲಬುರಗಿ ಸೆಂಟ್ರಲ್ ಜೈಲಿನಿಂದ ಅಂದ್ರೆ ಇದು ಹೇಗೆ ಸಾಧ್ಯ? ಜೈಲಿನ ಕಾಂಪೌಂಡ್ ಹಾರಿ ಎಸ್ಕೇಪ್ ಆಗಿದ್ದಾರೆ 3 ಖೈದಿಗಳು. ಖೈದಿಗಳ ಹುಡುಕಾಟಕ್ಕೆ ಇದೀಗ ಜೈಲು ಸಿಬ್ಬಂದಿ ಮುಂದಾಗಿರುವಂಥದ್ದು. ಈ ಫೋಟೋದಲ್ಲಿ ಕಾಣ್ತಾ ಇರುವಂಥವರೇ ಖೈದಿಗಳು ಎಸ್ಕೇಪ್ ಆಗಿರುವಂಥವ್ರು. ಫರಹತ್ತಾಬಾದ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂಥ ಘಟನೆ ಇದು. ಈ ಫೋಟೋದಲ್ಲಿ ಕಾಣ್ತಾ ಇರುವಂಥವರೇ 3 ಖೈದಿಗಳು ಎಸ್ಕೇಪ್ ಆಗಿರುವಂಥವ್ರು. ಕಲಬುರಗಿ ಸೆಂಟ್ರಲ್ ಜೈಲಿನಿಂದ ಎಸ್ಕೇಪ್ ಆಗಿದ್ದಾರೆ. ಇಲ್ಲಿ ಜೈಲು ಸಿಬ್ಬಂದಿಯ ನಿರ್ಲಕ್ಷ್ಯ ಪ್ರಮುಖವಾಗಿ ಎದ್ದು ಕಾಣಿಸ್ತಾ ಇದೆ. ಈ ಫೋಟೋದಲ್ಲಿ ಕಾಣ್ತಾ ಇರುವಂಥ 3 ವಿವಿಧ ಪ್ರಕರಣಗಳಲ್ಲಿ ಸೆಂಟ್ರಲ್ ಜೈಲಿನಲ್ಲಿ ಮುದ್ದೆ ಮುರಿತಾ ಇರುವಂತಹ 3 ಆರೋಪಿಗಳು ಇದೀಗ ಸೆಂಟ್ರಲ್ ಜೈಲಿನಿಂದ ಎಸ್ಕೇಪ್ ಆಗಿದ್ದಾರೆ. ಅದು ಜೈಲು ಸಿಬ್ಬಂದಿಯ ಕಣ್ತಪ್ಪಿಸಿ ಎಸ್ಕೇಪ್ ಆಗೋದಕ್ಕೆ ಸಾಧ್ಯನಾ, ಅಥವಾ ಜೈಲು ಸಿಬ್ಬಂದಿಯೇ ಪರೋಕ್ಷವಾಗಿ ಏನಾದರೂ ಸಹಾಯವನ್ನು ಮಾಡಿದ್ರ, ಅಥವಾ ಕರ್ತವ್ಯ ಲೋಪ ಅನ್ನುವಂಥದ್ದು ಬಹು ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಖೈದಿಗಳು ಪರಾರಿ ಆಗ್ತಾರೆ ಅಂತಂದರೆ ಜೈಲು ಸಿಬ್ಬಂದಿಯ ಕರ್ತವ್ಯ ಲೋಪ. ಗೃಹ ಸಚಿವರೇ, ನಿಮ್ಮ ತವರು ಜಿಲ್ಲೆಯಲ್ಲೇ ನಡೆದಿರುವಂಥ ಘಟನೆ, ನಿಮ್ಮ ತವರಿನ ಸೆಂಟ್ರಲ್ ಜೈಲಿನಲ್ಲಿದ್ದಂಥ ಖೈದಿಗಳು ಎಸ್ಕೇಪ್ ಆಗ್ತಾರೆ ಅಂತಂದರೆ ಗೃಹ ಸಚಿವರು ಇದರ ಬಗ್ಗೆ ಉತ್ತರವನ್ನು ನೀಡಲೇಬೇಕಾಗುತ್ತೆ. ಯಾಕಂದರೆ ಸಹಜವಾಗಿಯೇ ಈ ಒಂದು ಪ್ರಶ್ನೆ ಯಾಕೆ ಕಾಡುತ್ತೆ ಅಂತಂದರೆ, ಸೆಂಟ್ರಲ್ ಜೈಲಿನಲ್ಲಿ ಇದ್ದಂಥ ಖೈದಿಗಳು ಪರಾರಿ ಆಗ್ತಾರೆ ಅಂತಂದರೆ ಕಾನೂನು ಸುವ್ಯವಸ್ಥೆ ಎಷ್ಟು ಮಟ್ಟಿಗೆ ಆ ಭಾಗದಲ್ಲಿ ಟೈಟ್ ಆಗಿದೆ ಅನ್ನುವಂಥದ್ದು ಒಂದು ಪ್ರಶ್ನೆ ಉದ್ಭವ ಆಗುವಂತೆ ಮಾಡುತ್ತೆ.